ಮಾನ್ಯ ಸಿದ್ದರಾಮಯ್ಯನವರು ಲಾಯರ್ ಅಂದ್ಕೊಂಡಿದ್ದೆ, ಅದರ ಲೈಯರ್ ಆಗಿ ಬದಲಾಗಿದ್ದಾರೆ. ಹೊರಗಿನಿಂದ ತೊಂದರೆ ಇಲ್ಲ ನಿಮಗೆ ಸಿದ್ದರಾಮಯ್ಯನವರೇ, ನಿಮ್ಮ ಪಕ್ಷದ ಒಳಗೇನೆ ನಿಮ್ಮ ಬದಲಾವಣೆ ಮಾಡಬೇಕು ಅಂತ ನಡೆದಿರುವಂಥದ್ದಿದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾಕೆ ಇಷ್ಟೊಂದು ವಿಚಲಿತರಾಗಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಲಾಯರ್ ಅಂದ್ಕೊಂಡಿದ್ದೆ, ಅದರ ಲೈಯರ್ ಆಗಿ ಬದಲಾಗಿದ್ದಾರೆ. ಇವತ್ತು ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಶಾಸಕರನ್ನು ನಾವು ಭೇಟಿ ಮಾಡಿಲ್ಲ, ಯಾವುದೇ ಹಣದ ಅಂಶಗಳನ್ನು ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಯಾಕೆ ಅಂತಂದರೆ ನಿಮ್ಮ ಸರ್ಕಾರ ನಿಮ್ಮ ಪಾಪದ ಕೊಡ ತುಂಬಿದ ಕಾರಣದಿಂದಲೇ ಬಿದ್ದು ಹೋಗ್ತದೆ. ಅದನ್ನು ಬೀಳಿಸುವ ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ಇವತ್ತೊಂದು ದಿವಸ ನೀವೇನು ಸುಳ್ಳುಗಳನ್ನು ಹೇಳಿಕೊಂಡು ನಿಮ್ಮ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದೀರಿ, ಇದು ನಡೆಯೋದಿಲ್ಲ. ನಿಮ್ಮ ಸರ್ಕಾರ ಸದ್ಯದಲ್ಲೇ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಚುನಾವಣೆಗೆ ಹೋಗ್ತೇವೆ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಶಾಸಕರನ್ನು ತೆಗೆದುಕೊಂಡು ಸರ್ಕಾರ ಮಾಡೋದಿಲ್ಲ. ಈಗಾಗಲೇ ನಿಮ್ಮದು ಎಲ್ಲ ಬಟ್ಟ ಬಯಲಾಗಿದೆ. ಹಣ ಇಲ್ಲದೆ ಈ ಪರಿತಪ್ಪಿಸ್ತಾ ಇರ್ತಕ್ಕಂಥದ್ದು ಜನರಿಗೆ ಗೊತ್ತಿದೆ. ಜನ ನಿಮ್ಮ ವಿರೋಧ ಆಗಿದ್ದಾರೆ. ಆದ್ದರಿಂದ ನಿಮ್ಮ ಸರ್ಕಾರ ಹೋಗೋದು ಸತ್ಯ. ಏನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಕೊಟ್ಟಿರೋಂಥ ಹೇಳಿಕೆ, ನನ್ನನ್ನು ಯಾರು ಬದಲಾಯಿಸ್ಲಿಕ್ಕಾಗಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಅವ್ರು ಕೊಟ್ಟಿರೋಂಥ ಒಂದು ಹೇಳಿಕೆ ನಿಜಕ್ಕೂ ಒಂದು ಆಶ್ಚರ್ಯ ಆಗುತ್ತೆ. ನೇರವಾಗಿ ತಮ್ಮ ಪಕ್ಷದ ಹೈಕಮಾಂಡ್ಗೆ ಬೆದರಿಕೆಯನ್ನು ಹಾಕಿದ್ದಾರೆ. ನನ್ನನ್ನು ಏನಾರು ಬದಲಾಯಿಸ್ಲಿಕ್ಕೆ ಹೋದರೆ ಇಡೀ ಕರ್ನಾಟಕದಲ್ಲೇ ಒಂದು ಗೊಂದಲ ನಿರ್ಮಾಣ ಆಗುತ್ತೆ, ಜನರ ಆಕ್ರೋಶ ಇರುತ್ತೆ, ಈ ಬದಲಾವಣೆಗೆ ಜನ ಬಿಡೋಲ್ಲ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಇದರ ಜೊತೆಯಲ್ಲೇ ಅವ್ರ ಮೇಲಿರುವಂಥ ಆಪಾದನೆ ಅದು ಸತ್ಯಕ್ಕೆ ದೂರವಾದಂತೂ ಹೇಳಿದ್ದಾರೆ. ಆಶ್ಚರ್ಯಕರ ಆಗುತ್ತೆ. ನ್ಯಾಯಾಂಗಕ್ಕೂ ಅವರ ನಂಬಿಕೆ ಇಲ್ಲ, ನ್ಯಾಯಾಂಗದ ಮೇಲೂ ನಂಬಿಕೆ ಇಲ್ಲ, ಕಾನೂನು ಮೇಲೆ ನಂಬಿಕೆ ಇಲ್ಲ. ನ್ಯಾಯಾಂಗವೂ ನನ್ನ ಮೇಲೆ ಅನ್ಯಾಯ ಮಾಡ್ತಿದೆ ಅಂತ ಅವರು ತಿಳಿಸಿರುವಂಥ ಆಪಾದನೆ ಇವೆಲ್ಲವೂ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಮತ್ತು ಅದ್ರ ಜೊತೆಯಲ್ಲೇ ಶಾಸಕರನ್ನು ಕೊಂಡೋಂಥದ್ದಾಗ್ತಿದೆ, ಶಾಸಕರನ್ನು ಕೊಂಡು ಸರ್ಕಾರ ಬೀಳಿಸ್ತಿದ್ದಾರೆ. ಇವೆಲ್ಲ ಸತ್ಯಕ್ಕೆ ದೂರವಾಗಿರೋದು. ನಿಮ್ಮ ಸರ್ಕಾರದಲ್ಲೇ ನಿಮ್ಮ ತೆರವಿಗೆ ನಿಮ್ಮ ವಿರುದ್ಧವಾಗಿ ನಿಮ್ಮ ಪಕ್ಷದ ಶಾಸಕರೇ ನಿಮ್ಮ ವಿರುದ್ಧವಾಗಿದ್ದಾರೆ. ನೀವು ಸ್ಥಾನವನ್ನು ತೆರವುಗೊಳಿಸಬೇಕು ಅನ್ನುವಂಥದ್ದು ನಿಮ್ಮಲ್ಲೇ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ನಿಮ್ಮ ಸ್ಥಾನವನ್ನು ಬಯಸಿ ತೆರವುಗೊಳಿಸಲಿಕ್ಕೆ ಅಪೇಕ್ಷೆ ಪಡ್ತಿದ್ದಾರೆ. ನಿಮ್ಮ ಸ್ಥಾನವನ್ನು ಪಡಿಲಿಕ್ಕೆ ಪೈಪೋಟಿ ಇದೆ. ಹಾಗಾಗಿ ಹೊರಗಿನಿಂದ ತೊಂದರೆ ಇಲ್ಲ ನಿಮಗೆ ಸಿದ್ದರಾಮಯ್ಯನವರೇ, ನಿಮ್ಮ ಪಕ್ಷದ ಒಳಗೇನೆ ನಿಮ್ಮನ್ನ ಬದಲಾವಣೆ ಮಾಡಬೇಕು ಅಂತ ನಡೆದಿರುವಂಥದ್ದಿದೆ. ನಿಮ್ಮ ಮೇಲೆ ಸಾಕಷ್ಟು ಈಗ ಭ್ರಷ್ಟಾಚಾರದ ಆಪಾದನೆ ಇದೆ. ಈಗಾಗಲೇ ತನಿಖೆ ನಡೀತಿರುವಂಥದ್ದಿದೆ. ಯಾವಾಗ ಏನು ಅನ್ನುವಂಥದ್ದು ಆ ಸಂದರ್ಭ ಇಡೀ ನಾಡು ತಾವು ಎದುರು ನೋಡ್ತಾ ಇದ್ದೀರಾ. ಹಾಗಾಗಿ ಯಾವಾಗ ಬೇಕಾದ್ರೆ ಬದಲಾವಣೆ ಆಗ್ಬೋದು ಅನ್ನೋಂಥ ಅಪೇಕ್ಷೆ ಮತ್ತು ಪರಿಸ್ಥಿತಿ ಇಡೀ ನಾಡಿನಲ್ಲಿ ಎದುರು ನೋಡುವಂಥದ್ದಿದೆ. ಹಾಗಾಗಿ ಈ ಎಲ್ಲ ಪರಿಸ್ಥಿತಿಯಲ್ಲೂ ನೀವು ಗೌರವಾನ್ವಿತವಾಗಿ ತಮ್ಮ ಸ್ಥಾನವನ್ನು ತೆರವುಗೊಳಿಸುವಂಥದ್ದಾಗಬೇಕು. ಈ ರೀತಿ ಅಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋಂಥದ್ದು, ಈ ರೀತಿ ನಿಮ್ಮ ಹೈಕಮಾಂಡನ್ನು ಎದುರಿಸುವಂಥದ್ದು ಮತ್ತು ಪ್ರತಿಪಕ್ಷದ ಮೇಲೆ BJP ಮೇಲೆ ಅಲ್ಲ ಸಲ್ಲದ ಆಪಾದನೆಯನ್ನು ಮಾಡ್ತಿರೋದು, ನಾವು ನಿಮ್ಮ ಪಕ್ಷದ ಶಾಸಕರನ್ನು ಕೊಂಡ್ಕೋತೀವಿ ಅಂತ ಒಂದೇ ಒಂದು ಸಾಕ್ಷಿ ಕೊಡಿ, ಒಂದೇ ಒಂದು ಸಾಕ್ಷ್ಯವಿಲ್ಲ. ಈ ರೀತಿ ನೀವು ಅಲ್ಲ ಸಲ್ಲದ ಆಪಾದನೆಯನ್ನು ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಖಂಡಿತ ಭಾಳ ಸ್ಪಷ್ಟವಾಗಿ ಗೋಡೆ ಮೇಲೆ ಬರೆದಿದೆ ನಿಮ್ಮ ಬದಲಾವಣೆ. ಹಾಗಾಗಿ ಹೇಗಾರು ಮಾಡಿ ತಪ್ಪಿಸ್ಕೋಬೇಕು ಅನ್ನೋಂಥ ನಿಮ್ಮ ಪ್ರಯತ್ನ ಯಶಸ್ವಿ ಆಗಲ್ಲ.